ಯೇಸು ಹೇಳಿದನು, ನೀವು ನನ್ನನ್ನು ಹುಡುಕಿದ್ದೇನು. ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದು ನಿಮಗೆ ತಿಳಿಯಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಅಧ್ಯಾಯದ ಆರಂಭದಲ್ಲಿಯೇ ಯೇಸುವಿನ ಮೊದಲ ಮಾತುಗಳು ಸತ್ಯವೇದದಲ್ಲಿ ಸಾಕ್ಷಿಯಾಗಿ ಬರೆದಿರುವುದನ್ನು ನಾವು ನೋಡುತ್ತೇವೆ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 41 ಮತ್ತು 42ನೇ ವಾಕ್ಯಗಳು. ಆತನ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಸ್ಕ ಹಬ್ಬದ ಜಾತ್ರೆಗೆ ಯೆರೂಸಲೇಮಿಗೆ ಹೋಗುತ್ತಿದ್ದರು. ಹೀಗಿರಲಾಗಿ ಆತನು 12 ವರ್ಷದವನಾದಾಗ ಅವರು ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು. ಹಬ್ಬದ ದಿವಸಗಳನ್ನು ತೀರಿಸಿಕೊಂಡು ಹಿಂತಿರುಗಿ ಬರುವಾಗ ಬಾಲಕನಾದ ಯೇಸು ಯೆರೂಸಲೇಮಿನಲ್ಲಿಯೇ ಉಳುಕೊಂಡನು. ಆದರೆ ಯೋಸೇಫನಿಗೂ ಅವನ ತಾಯಿಗೂ ಅದು ತಿಳಿದಿರಲಿಲ್ಲ. ಅವರು ಆತನನ್ನು ನೋಡಿದಾಗ ಮರಿಯಳು ಆತನಿಗೆ, ಕಂದ, ನೀನು ನಮಗೆ ಯಾಕೆ ಹೀಗೆ ಮಾಡಿದಿ? ನಿನ್ನ ತಂದೆಯು ನಾನು ಎಷ್ಟೋ ತಳಮಳಗೊಂಡು ನಿನ್ನನ್ನು ಹುಡುಕಿ ಬಂದೇವಲ್ಲ ಎಂದು ಹೇಳಲು, ಆತನು ಅವರಿಗೆ, ನೀವು ನನ್ನನ್ನು ಹುಡುಕಿದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದು ನಿಮಗೆ ತಿಳಿಯಲಿಲ್ಲವೇ ಎಂದು ಉತ್ತರ ಕೊಟ್ಟನು. ತನ್ನ 12ನೇ ವಯಸ್ಸಿನಲ್ಲಿ ಇರುವಾಗಲೇ ಯೇಸು ತಾನು ಯಾವ ಉದ್ದೇಶಕ್ಕೆ ಈ ಭೂಮಿಗೆ ಕಳುಹಿಸಲ್ಪಟ್ಟನು ಎಂಬುದನ್ನು ತಿಳಿದಿದ್ದನು. ಪವಿತ್ರ ಗ್ರಂಥದಲ್ಲಿ ಕೆಂಪು ಬಣ್ಣದಲ್ಲಿ ಬರೆದಿರುವ ಅಕ್ಷರಗಳು ಯೇಸು ಹೇಳಿದ ವಿಶೇಷ ಮಾತುಗಳಾಗಿವೆ. ಅವು ಅತ್ಯಮೂಲ್ಯವಾದದು, ಬಲವಾದದು ಮತ್ತು ಫಲದಾಯಕವಾದದು. ನೀವು ಅದನ್ನು ನಂಬಿ ಹಿಂಬಾಲಿಸಿದರೆ ಅವು ನಿಮ್ಮ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ.